ಸರ್ಕಾರಕ್ಕೆ ಒತ್ತಾಯ ಮಾಡೋದೇನು ಅಂದ್ರೆ ಇವತ್ತು ಬರಪೀಡಿತ ಅಂತೇಳಿ ಕೆಲವೇ ಜಿಲ್ಲೆಗಳು ಕೆಲವೇ ತಾಲೂಕು ಮಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಬರಪೀಡಿತ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಅರಸೀಕೆರೆ ತಾಲೂಕು ಮಾತ್ರ ಬರ ಅಂತ ಮಾಡಿ ಯಾವುದೇ ಬೇರೆ ತಾಲೂಕುಗಳನ್ನ ಬರ ಅಂತ ಮಾಡಿಲ್ಲ. ಅದೇ ರೀತಿ ಬೇರೆ ಜಿಲ್ಲೆಗಳು ಕೂಡ ಅದೇ ರೀತಿ ಆಗಿದೆ. ನನ್ನ ಸರ್ಕಾರದ ಒತ್ತಾಯ ಮಳೆ ಎಲ್ಲೂ ಇಲ್ಲದೇ ಇರೋ ಕಾರಣ ಇಡೀ ರಾಜ್ಯವನ್ನ ಎಲ್ಲಾ ತಾಲೂಕನ್ನ ಬರಪೀಡಿತವಾಗಿ ಘೋಷಣೆ ಮಾಡಬೇಕು. ಸರ್ಕಾರ ಅವರಿಗೆ ರೈತರಿಗೆ ನೆರವಾಗಬೇಕು. ಅವ್ರು ಬಿತ್ತನೆ ಮಾಡಿರ್ತಕ್ಕಂಥದಕ್ಕೆ ಆ ಸರ್ಕಾರದ ಪರಿಹಾರ ಕೊಡ್ತಕ್ಕಂಥದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಸರ್, ಈಗ ಇಲ್ಲಿ ಚರ್ಚೆ ಆಗ್ತಿರುವಂತದ್ದು ಬರೀ ನಾಗೇಂದ್ರ ವಿಚಾರ ಅಷ್ಟೇನೆ. ಕಾಂಗ್ರೆಸ್ನವರು ದಳ ಬಿಜೆಪಿ ಅಥವಾ ಬೇರೆ ಪಕ್ಷಗಳು ಇರ್ಬೋದು ದೇಶದಲ್ಲೆಲ್ಲ ದೇಶದ ಒಂದೇ ಮಾತರಂ ಅಂತಕ್ಕಂಥದ್ದು ಏನು ಇದನ್ನ ಹಾಡನ್ನ ಆಡ್ತಕ್ಕಂಥದ್ದಿದೆ. ಇದರಲ್ಲಿ ಯಾವ ಪಕ್ಷದ ಪರ ಅಲ್ಲ, ಇದು ದೇಶದ ಪರ. ಇವರು ಅದನ್ನ ತೋರಿಸಿದ್ರೆ ದೇಶಕ್ಕೆ ಮತ್ತು ನಮ್ಮ ಇವರಿಗೆ ಅವಮಾನ ಮಾಡತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾಂಗ್ರೆಸ್ ಅವರಿಗೆ ಇವತ್ತು ನಮ್ಮ ದೇಶದ ಬಗ್ಗೆ ಅಪಾರವಾದಂತಹ ಪ್ರೀತಿ ಇಲ್ಲ, ಗೌರವ ಇಲ್ಲ ಅಂತಕ್ಕಂಥದ್ದು ಅದು ತೋರಿಸಿದೆ. ನೋಡಿ, ಒಂದ್ ಪದ ಆಡ್ಲಿ, 2 ಸಾಲ ಆಡ್ಲಿ, 3 ಸಾಲ ಆಡ್ಲಿ, ಅದು ಒಂದೇ ಮಾತ್ರ ಮಾಡಿದ ಮೇಲೆ ಹಾಡಿದ ಲೆಕ್ಕ ಅವರು ಪೂರ್ತಿ ಆಡ್ತಕ್ಕಂಥದ್ದನ್ನ ಹಾಡಿ ಗೌರವನ ಉಳಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನೋಡಿ, ಇಲ್ಲಿ ಬಿಡದಿ ವಿಚಾರಕ್ಕೆ ಕೊಟ್ಟಿದ್ದೀವಿ, ಪರ್ ವಿಚಾರಕ್ಕೆ ಕೊಟ್ಟಿದ್ದೀವಿ, ನೈಸ್ ವಿಚಾರಕ್ಕೆ ಕೊಟ್ಟಿದ್ದೀವಿ, ಇದನ್ನೆಲ್ಲಾನು ಕೊಟ್ಟಿದ್ದೀವಿ. ಐ ಥಿಂಕ್ ಇವತ್ತು ನಾಳೆ ಒಂದು ಲಾಜಿಕ್ ಎಂಡಿಗೆ ಬರ್ತಕ್ಕಂಥದ್ದಲ್ಲಿ ಒಂದು ನಮ್ಗೆ ಸೂಚನೆ ಇದೆ. ಅದಾದ್ಮೇಲೆ ಬರಪರಿಹಾರ, ನೈಸು ಮತ್ತು ಬೇರೆ ಇರತಕ್ಕಂಥದ ವಿಚಾರ ಬಗ್ಗೆ ನಾವು ಚರ್ಚೆನ ಮಾಡ್ತೀವಿ ಸೋಮವಾರದ ಮೇಲೆ ಅಂತ. ಅವಧಿ ಸಾಕಾಗುತ್ತೆ ನಿಮಗೆ? ಇದರಲ್ಲಿ ಅವಧಿ ಸಾಕಾಗೋದಿಲ್ಲ, ಅರ್ಧ ಗಂಟೆನೇ ಸಾಕು. ಸರ್ಕಾರ ಮುಂದಾಗಬೇಕು. ಇವತ್ತು ಬರ ಪರಿಹಾರ ಘೋಷಣೆ ಮಾಡಕ್ಕೆ ತಿಂಗಳಗಟ್ಟಲೆ ಬೇಕಾಗಿಲ್ಲ. ಸರ್ಕಾರದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಎಲ್ಲ ಇದೆ. ದೇ ಶುಡ್ ಅನೌನ್ಸ್, ನಾವು ಸರ್ಕಾರದ ಒಂದು ಇದಾಗಿ ಅಂಗವಾಗಿ ಅವ್ರು ತಿಳ್ಕೊಂಡು ಪರಿಹಾರವನ್ನ ಕೊಡೋದಕ್ಕೆ ಮುಂದಾಗೋದಕ್ಕೆ ತಿಂಗಳಗಟ್ಟಲೆ ಬೇಕಾಗಿಲ್ಲ. 10 ನಿಮಿಷ 15 ನಿಮಿಷ ಡಿಸಿಷನ್ ತಗೋಬಹುದು. ಬಟ್ ಡಿಸಿಷನ್ ತಗೊಳಕ್ ಏನಾಗಿದೆ ಅಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲದೇನೆ ಇರ್ತಕ್ಕಂಥದಕ್ಕೆ ಇದನ್ನು ಘೋಷಣೆ ಮಾಡಿದ್ರೆ ವಿಳಂಬ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಾಗೇಂದ್ರ ಅವರದನ್ನ ನಾವು ನಿಜವಾಗ್ಲೂ ಕೂಡ ಹೋರಾಟ ಮಾಡ್ತಾ ಇದ್ವಿ, ಏನದು ನಿಜ. ಈಗ ನಾಗೇಂದ್ರನ ಕಳೆದ ಕ್ಯಾಬಿನೆಟ್ ಅಲ್ಲಿ ತೆಗೆದಾಕಿದ್ದೇನಕ್ಕೆ 189 ಕೋಟಿ ಹಗರಣ ಇದೆ ಅಂತ ಹೇಳಿ ದೂರಿದೆ ಅಂತ ಹೇಳಿದಾಗ ಹಿಂದಿನ ಮುಖ್ಯಮಂತ್ರಿಯವರು 189 ಬರೀ 85 ಇರೋದು ಅಂತ ಹೇಳಿ ಅವ್ರು ಏನ್ ಹೇಳಿ ಅದು ಆಧಾರದ ಮೇಲೆ ಅವ್ರನ್ನ ಮಂತ್ರಿಯಿಂದ ಕೆಳಗಿಳಿಸಿದ್ರು. ಅದಾದ್ಮೇಲೆ ಅವರ ಡೈರೆಕ್ಟ್ ಆಗಿ ಅಕೌಂಟ್ಗೆ ಹೋಗಿರ್ತಕ್ಕಂಥ ಅಕೌಂಟ್ ದುಡ್ಡು ಇರತಕ್ಕಂಥದ್ದು ಇರ್ಬೋದು, ಎಲ್ಲಾದ್ರೂ ಇರತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥದ್ದು ಆಗಿದೆ. ಅದರಿಂದ ಅವರನ್ನ ಕಂಟಿನ್ಯೂ ಮಾಡತಕ್ಕಂಥದ್ದಲ್ಲಿ ಅರ್ಥ ಇಲ್ಲ. ಅವ್ರನ್ನ ಕಳಂಕಿತರನ್ನ ನೀವು ಯಾಕೆ ತಗೊಂಡಿದ್ದೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಈಗ ನಾವು ಅವ್ರು ಹೇಳ್ತಾರೆ, ಈಗ ನಮ್ಮ ದಲಿತರ ಒಂದು ವಿರೋಧಕ್ಕೋಸ್ಕರ ದಲಿತರ ಬಂದಿದ್ರು, ಅವ್ರು ತಗೊಂಡು ಇನ್ನೊಬ್ಬರು ದಲಿತರನ್ನೇ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಏನಿಲ್ಲ. ಕಳಂಕಿತರು ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಾವು ಈಗಲೂ ಕೂಡ ಅದನ್ನ ಮುಂದುವರಿಸ್ತೀವಿ, ಹೋರಾಟ ನಡೆಯುತ್ತೆ.